ಕೌಶಲ್ಯ ಅರಿವಿನ ಕಾರ್ಯಕ್ರಮದ ಉಪಯುಕ್ತತೆ ಬಗ್ಗೆ ಅರಿವು ನೀಡಿದ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ರುಬಿನಾ ಪರ್ವೀನ್. ಜೇವರ್ಗಿ ತಾಲೂಕಿನ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ದಿನಾಂಕ 16/5/2025 ಬಹಳ ಅರ್ಥಪೂರ್ಣವಾದ ಈ ಕೌಶಲ್ಯದ ಅರಿವು ಕಾರ್ಯಕ್ರಮದ ಉದ್ಘಾಟನೆಯನ್ನ ಡಾಕ್ಟರ್ ಮೀನಾಕ್ಷಿ ಬಾಳಿ, ನಿವೃತ್ತ ಪ್ರೊಫೆಸರ್, ವಿಜಿ ಮಹಿಳಾ ಮಹಾವಿದ್ಯಾಲಯ ಕಲಬುರಗಿ ಹಾಗೂ ಗಣ್ಯಮಾನ್ಯರಿಂದ ಸಸಿಗೆ ನೀರೆರೆಯುವುದರ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ರುಬಿನಾ ಪರ್ವೀನ್ ಅವರು ಸರ್ಕಾರದ ಸೌಲಭ್ಯ ಮತ್ತು ಶೈಕ್ಷಣಿಕವಾಗಿ ಕಾಲೇಜು ಬೆಳೆಯುತ್ತಿರುವ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳುತ್ತಾ, ಇಂದಿನ ದಿನಗಳಲ್ಲಿ ಕೌಶಲ್ಯಾಧಾರಿತ ಕೋರ್ಸುಗಳು ದೇಶ ವಿದೇಶಗಳಲ್ಲೂ ಹೆಚ್ಚಿನ ಪ್ರಾಮುಖ್ಯತೆ ಹೊಂದಿದ್ದು, ಈ ನಿಟ್ಟಿನಲ್ಲಿ ಸರ್ಕಾರಿ ಐಟಿಐ ಜೇವರ್ಗಿಯಲ್ಲಿ ನೀಡಲಾಗುವ ಉನ್ನತ ಮಟ್ಟದ ತರಬೇತಿಯ ಜೊತೆಗೆ ವಿವಿಧ ವೃತ್ತಿಗಳಲ್ಲಿ ಹಲವಾರು ಕೌಶಲ್ಯ ಕಲಿಕೆಯ ಜೊತೆಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ತರಬೇತಿದಾರರಿಗೆ ಸರ್ಕಾರದಿಂದ ವಿಶೇಷ ಸವಲತ್ತುಗಳಾದ ಟೂಲ್ ಕಿಟ್, ಲ್ಯಾಪ್ಟಾಪ್, ಸ್ಟೇಷನರಿ ಕಿಟ್, ಸಮವಸ್ತ್ರ ಹಾಗೂ ವಿದ್ಯಾರ್ಥಿ ವೇತನಗಳನ್ನು ನೀಡಲಾಗುತ್ತಿದೆ. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಜೇವರ್ಗಿ ಸಿಟಿಎಸ್ ಯೋಜನೆಯಲ್ಲಿ 5 ವಿವಿಧ ಕೋರ್ಸ್ಗಳನ್ನು ಹಾಗೂ ಸರ್ಕಾರದ ಉದ್ಯೋಗ ಯೋಜನೆಯಡಿಯಲ್ಲಿ ಟಾಟಾ ಕಂಪನಿಯವರ ಒಡಂಬಡಿಕೆಯೊಂದಿಗೆ ಹೊಸ 6 ಕೋರ್ಸ್ಗಳನ್ನು ಪ್ರಾರಂಭಿಸಿ ಇಂಡಸ್ಟ್ರಿ 4.0 ಮಾದರಿಯ ಉನ್ನತ ತಂತ್ರಜ್ಞಾನವನ್ನು ನೀಡಲಾಗುತ್ತಿದೆ ಎಂದು ಹೇಳಿದರು. ಜೊತೆಗೆ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡೆದ ವಿದ್ಯಾರ್ಥಿಗಳಿಗೆ ಕ್ಯಾಂಪಸ್ ಸಂದರ್ಶನದ ಮೂಲಕ ಶಿಶಿಕ್ಷು ತರಬೇತಿ ಹಾಗೂ ಉದ್ಯೋಗ ಪಡೆಯಲು ನೆರವು ನೀಡಲಾಗುತ್ತಿದೆ ಎಂದು ಹೇಳಿ ತಾಲೂಕಿನ ಯುವ ಪೀಳಿಗೆಗೆ ಕಾಲೇಜಿನ ವಿಫಲವಾದ ಅವಕಾಶಗಳನ್ನು ಒದಗಿಸಿಕೊಳ್ಳುತ್ತಿದೆ ಎಂದು ತಿಳಿಸಿದರು. ಉದ್ದೇಶ ಏನು ಅಂದ್ರೆ, ಸರ್ಕಾರ ಏನು ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಕಾಲೇಜಿಗೆ ಕೊಟ್ಟದ ಅದು ನಮ್ಮ ಜೇವರ್ಗಿ ಜನರಿಗೆ ಉಪಯೋಗ ಆಗಬೇಕು. ಯಾವುದೇ ರೀತಿ ಆ ಇನ್ಫ್ರಾಸ್ಟ್ರಕ್ಚರ್ ಅನ್ಯೂಸ್ಡ್ ಆಗಿ ಒಂದು ಮೂಲೆಯಲ್ಲಿ ಬೀಳಬಾರದು ಅಂತ ಒಂದು ನನ್ನ ಉದ್ದೇಶ. ಎರಡನೇ ಉದ್ದೇಶ, ನಮ್ಮ ಸರ್ಕಾರಿ ಕಾಲೇಜಲ್ಲಿ ಮಹಿಳೆಯರ ಸ್ಟ್ರೆಂತ್ ಬಹಳ ಕಡಿಮೆ ಆಗ್ತಾ ಇದೆ. ಈಗ ನೀವೆಲ್ಲ ತಾಯಿ ಆಗಿದ್ದೀರಿ, ಅಕ್ಕಗಳಾಗಿದ್ದೀರಿ. ನೀವು ಒಂದ್ ವೇಳೆ ನಿಮ್ಮ ತಮ್ಮ, ಅಣ್ಣ, ನಿಮ್ಮ ತಂಗಿ ಮತ್ತೆ ಅವರಿಗೆ ಹೇಳಿದ್ರೆ ಇಲ್ಲಿ ಅಡ್ಮಿಷನ್ ತಗೊಂಡ್ರೆ ಡೆಫಿನೆಟ್ಲಿ ಒಂದು ಲೈಫ್ ಆಗ್ತದೆ, ನಿಮ್ ಕಾಲ ಮೇಲೆ ನೀವು ನಿಲ್ಕೋತೀರಿ ಅಂತ ಒಂದು ಕಣ್ಣಾರೆ ನೋಡಿ ಅವರಿಗೆ ಹೇಳಿದ್ರೆ ಅವ್ರು ಡೆಫಿನೆಟ್ಲಿ ಇದರ ಉಪಯೋಗ ತಗೊಳ್ತಾರೆ. ಏನೇನು ಸವಲತ್ತು ಕೊಡ್ತಾ ಇದೆ ಸರ್ಕಾರ ನಮ್ಗೆ ಇಲ್ಲಿ? ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಅನ್ನಪೂರ್ಣ ಆರ್ ಸಂಗೊಳ್ಗಿ, ಶ್ರೀಮತಿ ಕೆ ನೀಲಾ, ಶ್ರೀಮತಿ ಲಲಿತಾ ವಸ್ತ್ರದ ರಾಜ್ಯಾಧ್ಯಕ್ಷರು ಹಾಗೂ ಡೆಮಾಕ್ರೆಟಿಕ್ ಯೂತ್ ಫೆಡರೇಷನ್ ಆಫ್ ಇಂಡಿಯಾ ಅಧ್ಯಕ್ಷರಾಗಿ ಡಾಕ್ಟರ್ ರುಬಿನಾ ಪರ್ವೀನ್, ಪ್ರಾಚಾರ್ಯರು, ಸರ್ಕಾರಿ ಕೈಗಾರಿಕಾ ಸಂಸ್ಥೆ ಜೇವರ್ಗಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಚಂದ್ರಶೇಖರ್ ಪಾಟೀಲ್.